ನಮ್ಮನೆಯವರ ಅಕ್ಕ ಬಾವಂದು 25th ಆ್ಯನಿವರ್ಸರಿ ಇತ್ತು. ಸಂಜೆ ಫ್ಯಾಮಿಲಿಯವರೇ ಸೇರಿಕೊಂಡು ಒಂದು ಕೇಕ್ ಕಟ್ಟಿಂಗು ಚಿಕ್ಕದಾಗಿ ಊಟನೂ ಆಯಿತು. ನೆಕ್ಸ್ಟ್ ಡೇ ಅವ್ರ ಮಂದಿಯವರು ಕಾಲಭೈರವೇಶ್ವರ ಬೆಳ್ಳೂರು ಕ್ರಾಸು ಅಲ್ಲಿ ಒಂದು 150 ಜನಕ್ಕೆ ಊಟ ಇಟ್ಕೊಂಡಿದ್ರು. ಯಾರಿಗೂ ಆ್ಯನಿವರ್ಸರಿ ಅಂತ ಹೇಳಿರಲಿಲ್ಲ, ಬಟ್ ಹೋದ ಕೆಲವರಿಗೆ ಗೊತ್ತಿತ್ತು. ಅಲ್ಲೂ ಕೂಡ ಅವರಿಗೆ ಹಾರ ಹಾಕಿ ಒಂದು ಕೇಕ್ ಕಟ್ಟಿಂಗ್ ಆಯಿತು. ಊರಿಂದ ದೊಡ್ಡಪ್ಪ ಆಗ್ತಿರೆಲ್ಲ ಬಂದಿದ್ರು. ಎಲ್ರಿಗೂ ವೆಹಿಕಲ್ ವ್ಯವಸ್ಥೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಬಸ್ ಕೂಡ ಮಾಡಿದ್ರು. ಈಗ ಎಲ್ಲರೂ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ ಊಟ. ನಮ್ಮನೆಯವರು ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಬೇಗ ಬಂದು ಹೋದ್ರು. ನಾನು ಅಣ್ಣವ್ರ ಜೊತೆ ಹೋಗ್ತಾ ಇದ್ದೀನಿ. ಇನ್ನೂ 25 ವರ್ಷ ಹೀಗೆ ಖುಷಿಯಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಮನೆಯವ್ರು ಈ ಸ್ಟ್ಯಾಂಡ್ ಹಾಕೋದೇ ಇಲ್ಲ. ಈ ಥರ ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನಿಲ್ಲಿಸ್ತಾರೆ. ರಾತ್ರಿ ಎಷ್ಟು ಗಂಟೆಲಿ ಬಂದಿದ್ರೋ ಗೊತ್ತಿಲ್ಲ. ಪೆಟ್ರೋಲ್ ನೀಟಾಗಿ ತೆಕ್ಕೊಂಡು ಹೋಗಿದ್ದಾರೆ. ಮನೆ ಮುಂದೆ ಇಷ್ಟೊಂದು ಮನೆಗಳಿದೆ. ಬೀದಿ ದೀಪಗಳಂತೂ ಉರಿತಾನೆ ಇರುತ್ತೆ ಯಾವಾಗಲೂ. ಅಷ್ಟು ಈಸಿಯಾಗಿ ಕಳ್ತನಗಳು ಮಾಡ್ತಾರೆ ಅಂತ. ಅದೇ ಇದೆಲ್ಲ ಕಿತ್ತಾಕಿದ್ರು. ಇದನ್ನೆಲ್ಲ ಕಿತ್ತಿಲ್ಲ, ಆಚೆ ಕೂರ್ತಾ ಇಲ್ಲ. ಸೌಂಡ್ ಇಲ್ದಂಗೆ ಹೆಂಗೆ ಮಾಡ್ಬಿಟ್ರು ನೋಡಿ. ಮಾಡ್ತಾರೆ ಕಳ್ಳನ ಮಕ್ಳಿಗೆ. ಏನು ಇದನ್ನ ಕಿತ್ರ ಬರುತ್ತೆ. ಅದೇ ಅವ್ರಿಗೇನು ಪೆಟ್ರೋಲ್ ಸಿಕ್ಕಿದ್ರೆ ಸಾಕು, ಅದು ಹಾಕಿ ಕೂರಿಸುತ್ತಾ ಬಿಡುತ್ತಾ. ನೆಕ್ಸ್ಟ್ ಅವ್ರಿಗೇನು ಅದೆಲ್ಲ ಪೆಟ್ರೋಲು ಚಿಕ್ಕದಾಗಿರ್ಬೋದು, ಆದರೆ ಕಳ್ತನನೇ. ನಮ್ಮದು ಮನೆ ಟೆಫ್ಟ್ ಆಗಿ 3 ವರ್ಷ ಆಯಿತು. ಕಂಪ್ಲೇಂಟ್ ಆಗಿ FIR ಕೂಡ ಆಗಿದೆ. ನಾವು 1-2 ಸಲ ಸ್ಟೇಷನ್ ಹತ್ರನೂ ಕೂಡ ಹೋಗಿ ಬಂದಿದ್ದೀವಿ. ಅವ್ರು ಹೇಳ್ತಾರೆ 10-12 ವರ್ಷದ ಕೇಸೆಲ್ಲ ಇವಾಗ ಕ್ಲಿಯರ್ ಆಗಿದೆ ಅಂತ. ನಮಗೆ ಬೇಜಾರಾಗಿ ಹೋಗೋದೇ ಬಿಟ್ಬಿಟ್ವಿ. ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರಾಗಿರ್ಬೇಕು. ಕಳ್ತನ ಆದರೆ ಪೊಲೀಸ್ ಇದ್ದಾರೆ, ಏನಾದರೂ ಆಕ್ಷನ್ ತಗೊಳ್ತಾರೆ ಅಂತ ಅಂದ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಅವ್ರು ಏನೂ ಮಾಡಲ್ಲ. ಯಾಕಂದರೆ ನನಗೆ ಆ ಅನುಭವ ಆಗಿದೆ. ಥ್ಯಾಂಕ್ ಯು.